ಎಲ್ರಿಗೂ ನಮಸ್ಕಾರ. ನಮ್ಮ ಈ ದಿನದ ಕ್ಲಾಸಿಂದ ನಾವು ಹಡೂಪ್ ಆರ್ಕಿಟೆಕ್ಚರ್ ಅಂದ್ರೆ ಏನು, ಹೇಗೆ ಹಡೂಪ್ನ ಇನ್ಸ್ಟಾಲ್ ಮಾಡ್ತಾರೆ, ನಾವು ಇದನ್ನ ಹೇಗೆ ಕಾನ್ಫಿಗರ್ ಮಾಡಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಹಡೂಪ್ ಆರ್ಕಿಟೆಕ್ಚರ್ ಕಲ್ತ್ಕೊಳ್ಳೋಕೆ ಮುಂಚೆ ಕ್ಲಸ್ಟರ್ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಕಾಲೇಜ್ ಲೈಬ್ರರಿ ಅಥವಾ ಕಾಲೇಜ್ ಲ್ಯಾಬ್ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಅರೌಂಡ್ 20 ಕಂಪ್ಯೂಟರ್ಸ್ ಇರುತ್ತೆ. ನಾವು ಹಡೂಪ್ ಟರ್ಮಿನಾಲಜಿಯಲ್ಲಿ ಆ 20 ಕಂಪ್ಯೂಟರ್ಸ್ ನಾವು ಕಂಪ್ಯೂಟರ್ ಅಂತಾರಲ್ಲ, ನೋಡ್ ಅಂತ ಕರಿತೀವಿ. ಇಂಡಿವಿಜುವಲ್ CPU ನಾವು ನೋಡ್ ಅಂತ ಕರಿತೀವಿ. ಅಲ್ಲಿ ಎಲ್ಲ 20 ಕಂಪ್ಯೂಟರ್ಸ್ ಇಂಟರ್ ಕನೆಕ್ಟ್ ಆಗಿದ್ರೆ ಒಂದ್ ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ಗೆ ನಾವು ಡೇಟಾನ ಎಕ್ಸ್ಚೇಂಜ್ ಮಾಡ್ಬೋದು ಅಥವಾ ಕಮ್ಯುನಿಕೇಟ್ ಮಾಡ್ಬೋದು. ನಾವು ಆ 20 ಕಂಪ್ಯೂಟರ್ಸ್ ನಾವು ಲ್ಯಾನ್ ಮುಖಾಂತರ ಅಥವಾ ನೆಟ್ವರ್ಕ್ ಮುಖಾಂತರ ನಾವು ಕನೆಕ್ಟ್ ಮಾಡಿದ್ರೆ ನಾವು ಆ 20 ಕಂಪ್ಯೂಟರ್ಸ್ ಸೇರಿ ಕ್ಲಸ್ಟರ್ ಅಂತ ನಾವು ಕರಿತೀವಿ. ಹಡೂಪ್ ಅಲ್ಲೂ ಕೂಡ ನಮ್ಮ ಹಡೂಪ್ ಸಾಫ್ಟ್ವೇರ್, ಹಡೂಪ್ ಫ್ರೇಮ್ವರ್ಕ್ ಸಾಫ್ಟ್ವೇರ್ ನಾವು ಕ್ಲಸ್ಟರ್ ಅಲ್ಲೇ ಇನ್ಸ್ಟಾಲ್ ಮಾಡ್ತೀವಿ. ಏನ್ ಕ್ಲಸ್ಟರ್ ಅಲ್ಲಿ ಇನ್ಸ್ಟಾಲ್ ಮಾಡ್ತೀವಿ? ನಾನು ನಿಮ್ಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಹಡೂಪ್ ಕಾನ್ಸಂಟ್ರೇಟ್ಸ್ ಮೇನ್ಲಿ ಆನ್ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್. ಅಂದ್ರೆ ಅದು ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾರೆ. ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಅಂದ್ರೆ ಏನು? ಈಗ ನೀವು ಒಂದು ಸಿಸ್ಟಮ್ಗೆ ಎಲ್ಲಾ ಟಾಸ್ಕ್ ನ ಕೊಟ್ಟು ಎಲ್ಲಾ ಬರ್ಡನ್ ಒಂದ್ ಸಿಸ್ಟಮ್ ಮಾಡೋ ಬದಲು, ಒಂದ್ ನೋಡೇ ಮಾಡೋ ಬದಲು ವರ್ಕ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ 20 ಸಿಸ್ಟಮ್ಗೆ. ಫಾರ್ ಎಕ್ಸಾಂಪಲ್, ನಾವು ನಿಮ್ಮ ಕಾಲೇಜ್ ಲ್ಯಾಬ್ ಅಲ್ಲಿ 1000 ಪೇಜ್ ಪ್ರಿಂಟ್ಔಟ್ ತೆಗಿಬೇಕು. ಈಗ 20 ಸಿಸ್ಟಮ್ಸ್ ಅಲ್ಲಿ 1 or 2 ಸಿಸ್ಟಮ್ಸ್ ಏನಾದ್ರು ತೆಗಿಬೇಕು ಪ್ರಿಂಟ್ಔಟ್ ಅಂದ್ರೆ ಇಟ್ ವಿಲ್ ಟೇಕ್ 5 hours. ಅದೇ ನಾವು ಎಲ್ಲಾ 20 ಸಿಸ್ಟಮ್ಸ್ 15 ಸಿಸ್ಟಮ್ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಪ್ರಿಂಟ್ಔಟ್ ತೆಗೆದ್ರೆ 1 hour ಅಲ್ಲೇ ಪ್ರಿಂಟ್ಔಟ್ ತೆಗಿಬಹುದು. ಇದು ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಗೆ ಬೆಸ್ಟ್ ಎಕ್ಸಾಂಪಲ್. ಅದಕ್ಕೆ ನಾವು ಹಡೂಪ್ ನ ಒಂದು ಕ್ಲಸ್ಟರ್ ಸೆಟಪ್ ಅಲ್ಲಿ ಇನ್ಸ್ಟಾಲ್ ಮಾಡ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಇದು ಇಂಡಿವಿಜುವಲ್ ನೋಡ್ಸ್. ನೀವು ಇಲ್ಲಿ ನೋಡ್ತಿದ್ರೆ ಇದು ಇಂಡಿವಿಜುವಲ್ ನೋಡ್ಸ್. ನೋಡ್ ಅಂದ್ರೆ ಏನು? ಇಟ್ಸ್ ಎ ಕಂಪ್ಯೂಟರ್. ಇನ್ ಹಡೂಪ್ ಟರ್ಮಿನಾಲಜಿ ನೋಡ್ ಅಂದ್ರೆ ಏನು? ಒಂದು ನೋಡ್ ಅಂದ್ರೆ ಅದು CPU. ಅದಕ್ಕೆ ಪ್ರೊಸೆಸರ್ ಇರುತ್ತೆ, ಕೋರ್ಸ್ ಇರುತ್ತೆ, ಇಷ್ಟು ರ್ಯಾಮ್ ಅಂತ ಇರುತ್ತೆ, ಇಷ್ಟು ಹಾರ್ಡ್ ಡಿಸ್ಕ್ ಅಂತ ಇರುತ್ತೆ. ಅದನ್ನೆಲ್ಲ ಕಂಬೈನ್ ಮಾಡಿ ಒಂದ್ ನೋಡ್ ಮಾಡಿರ್ತಾರೆ. ಆ ತರ ಕ್ಲಸ್ಟರ್ ಅಲ್ಲಿ ನೀವು ಎಷ್ಟು ನೋಡ್ ಬೇಕಾದ್ರೂ ಇರ್ಬೋದು. ಇಲ್ಲೇನಾಗಿದೆ, ಫಾರ್ ಎಕ್ಸಾಂಪಲ್ ನಾವಿಲ್ಲಿ 30 ನೋಡ್ಸ್ ಇದೆ ಅನ್ಕೊಳ್ಳೋಣ ಇಲ್ಲಿ. ಏನ್ ಮಾಡಿರ್ತಾರೆ, ಈ ಎಲ್ಲಾ 30 ನೋಡ್ಸ್ ನೆಟ್ವರ್ಕ್ ಲ್ಯಾನ್ ಮುಖಾಂತರ ಕನೆಕ್ಟ್ ಮಾಡಿರ್ತಾರೆ. ಈ ಎಲ್ಲಾ 30 ನೋಡ್ ಸೇರಿ ಒಂದು ಕ್ಲಸ್ಟರ್ ಆಗಿರುತ್ತೆ. ಇದಕ್ಕೆ ನಾವು ನೋಡ್ ಅಂತ ಕರಿತೀವಿ. ನಾವು ನಮ್ಮ ನೆಕ್ಸ್ಟ್ ಯಾವುದೇ ಕ್ಲಾಸಸ್ ನಾವು ನೋಡ್ ಅಂತ ಯೂಸ್ ಮಾಡ್ತೀವಿ. ನೀವು ನೋಡ್ ಅಂದ್ರೆ ನೀವು ಡೈರೆಕ್ಟ್ ಆಗಿ ಇದೊಂದು CPU ಅಂತ ಅರ್ಥ ಮಾಡ್ಕೋಬೇಕು. ಅದೇ ತರ ರ್ಯಾಕ್ ಅಂದ್ರೆ ಏನು? ಈ ಅರೇಂಜ್ಮೆಂಟ್ ಇದೆಯಲ್ಲ, ಈ ಡಿಫ್ರೆಂಟ್ ನೋಡ್ಸ್ ಅಂದ್ರೆ ಎಲ್ಲಾನು ಒಂದೇ ಜಾಗದಲ್ಲಿ ಇಡೋ ಬದಲು ಈ ತರ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಹೇಗೆ ನೋಡ್ ನ ಅರೇಂಜ್ ಮಾಡಿದ್ರೆ ಅದನ್ನ ರ್ಯಾಕ್ ಅಂತ ಕರಿತೀವಿ. ಏನಕ್ಕೆ ರ್ಯಾಕ್? ನಾನು ಆರ್ಕಿಟೆಕ್ಚರ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ನೆಟ್ವರ್ಕ್ ವೈಸ್ ರ್ಯಾಕ್ ಇಂದ ಏನು ಉಪಯೋಗ ಅಂದ್ರೆ ಇಟ್ ಇಸ್ ಈಸಿ ಟು ಮೇಂಟೈನ್ ಒನ್ ಥಿಂಗ್. ಮತ್ತೆ ಯಾವುದೇ ಫಾಲ್ಟಿ ಅಥವಾ ಫೇಲ್ಯೂರ್ಸ್ ಏನಾದ್ರು ಆದ್ರೆ ಅದು ಒಂದ್ ರ್ಯಾಕ್ ಮಾತ್ರ, ಆ ರ್ಯಾಕ್ ನೋಡ್ಸ್ ಮಾತ್ರ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ರ್ಯಾಕ್ ಪ್ರಾಪರ್ ವರ್ಕ್ ಆಗ್ತಿರುತ್ತೆ. ಆ ತರದ್ದೆಲ್ಲ ಕಾನ್ಸೆಪ್ಟ್ಸ್ ಇಂದ ಅದನ್ನ ನಾವು ಒಂದು ಶೆಲ್ಫ್ಸ್ ಆಗಿ ಸಪರೇಟ್ ಮಾಡಿ ಇಟ್ಟಿರ್ತೀವಿ. ಅದಕ್ಕೆ ನಾವು ರ್ಯಾಕ್ ಅಂತ ಕರಿತೀವಿ. ನಿಮ್ಗೆ ಈ ತರ ಹಡೂಪ್ ಕ್ಲಸ್ಟರ್ ಕಾಣಿಸುತ್ತೆ. ನಾವು ನಮ್ಮ ಬಿಗ್ ಡೇಟಾ ಸಾಫ್ಟ್ವೇರ್ ನಾವು ಈ ಕ್ಲಸ್ಟರ್ ಅಲ್ಲಿ ಇನ್ಸ್ಟಾಲ್ ಮಾಡ್ತೀವಿ. ನಾವು ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆರ್ಕಿಟೆಕ್ಚರ್ ಅರ್ಥ ಮಾಡ್ಕೊಳ್ಳೋದ. ನಾವು ನಮ್ಮ ಈ ದಿನದ ಕ್ಲಾಸ್ ಅಲ್ಲಿ ಏನ್ ಅರ್ಥ ಮಾಡ್ಕೊಂಡ್ವಿ, ಕ್ಲಸ್ಟರ್ ಅಂದ್ರೆ ಏನು, ಹೇಗೆ ಕ್ಲಸ್ಟರ್ ಫಾರ್ಮ್ ಆಗಿರುತ್ತೆ ಅಂತ ಅರ್ಥ ಮಾಡ್ಕೊಂಡ್ವಿ. ನೋಡ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಯ್ತು, ರ್ಯಾಕ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಮತ್ತೆ ಹಡೂಪ್ ನ ಕ್ಲಸ್ಟರ್ ಅಲ್ಲೇ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದ್ರೆ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಮತ್ತೆ ಕಮಾಡಿಟಿ ಹಾರ್ಡ್ವೇರ್ಸ್. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಇರೋ ಅಷ್ಟು ಹಾರ್ಡ್ವೇರ್ಸ್ ಕಮಾಡಿಟಿ ಹಾರ್ಡ್ವೇರ್ ಆಗಿರುತ್ತೆ, ಅಂದ್ರೆ ಚೀಪ್ ಹಾರ್ಡ್ವೇರ್ ಆಗಿರುತ್ತೆ. ಇಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈಗ ನನ್ನ 30 ನೋಡ್ಸ್ ಇದೆ. ನಾನೇನಾದ್ರೂ ಇನ್ನೊಂದ್ ಸ್ವಲ್ಪ ಕೆಪಾಸಿಟಿ ಆಡ್ ಮಾಡಬೇಕು ಅಂದ್ರೆ ನಾನು ಇಲ್ಲಿ ಎಕ್ಸ್ಟ್ರಾ ನೋಡ್ಸ್ ನ ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಇದನ್ನ ನಾವು ಹಾರಿಜಾಂಟಲ್ ಸ್ಕೇಲಿಂಗ್ ಅಂತೀವಿ. ಇದು ಈಸಿ ಟು ಎಕ್ಸ್ಪ್ಯಾಂಡ್, ಅಂದ್ರೆ ನಮ್ಮ ಕ್ಲಸ್ಟರ್ ಕೆಪಾಸಿಟಿನ ನಾವು ಈಸಿಯಾಗಿ ಎಕ್ಸ್ಪ್ಯಾಂಡ್ ಮಾಡಬಹುದು. ಇದನ್ನ ನಾವು ಹಾರಿಜಾಂಟಲ್ ಸ್ಕೇಲಿಂಗ್ ಅಂತ ಕೂಡ ಕರಿತೀವಿ. ಹಡೂಪ್ ನ ಆ ಫೀಚರ್ಸ್ ನ ಎನೇಬಲ್ ಮಾಡ್ಲಿಕ್ಕೋಸ್ಕರ ಕ್ಲಸ್ಟರ್ ಅಲ್ಲೇ ಇನ್ಸ್ಟಾಲ್ ಮಾಡ್ತಾರೆ. ಮತ್ತೆ ನಾವು ಇಲ್ಲಿ ಇಂಪಾರ್ಟೆನ್ಸ್ ಆಫ್ ದ ಕ್ಲಸ್ಟರ್ ಅರ್ಥ ಮಾಡ್ಕೊಳ್ಳೋಣ. ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಹೇಗೆ ಅದು ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಹೆಲ್ಪ್ ಮಾಡುತ್ತೆ ಅಂತ. ಅದೇ ಮೇಜರ್ ಇಂಪಾರ್ಟೆನ್ಸ್ ಆಫ್ ದ ಕ್ಲಸ್ಟರ್. ಥ್ಯಾಂಕ್ ಯು.